ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಬಿಟ್ಟಿರುವಂತಹ PGCET ಎಕ್ಸಾಮ್ ಬಗ್ಗೆ ಹೇಳ್ತೀನಿ. PGCET ಎಕ್ಸಾಮ್ ಇದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಯಾರು ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಗಳಾದ MBA, MCA ಹಾಗೂ MTech ಕೋರ್ಸಸ್ಗಳಿಗೆ ಕರ್ನಾಟಕದಲ್ಲಿ ಇರುವಂತಹ ಕಾಲೇಜ್ಗಳಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಅವರು ಈ ಎಕ್ಸಾಮನ್ನು ಬರೀಬೇಕಾಗತ್ತೆ. ಎಷ್ಟೋ ಜನ ರೂರಲಲ್ಲಿ ಇರುವಂತಹ ಕ್ಯಾಂಡಿಡೇಟ್ಸ್ಗಳು ಇವಾಗ ಫೈನಲ್ ಇಯರಲ್ಲಿ ಇರ್ತಾರೆ, ಅಂದರೆ ಫುಲ್ ಎಕ್ಸಾಮ್ ಕಂಪ್ಲೀಟ್ ಆಗಿರಲ್ಲ. ಸೊ ಈ ಕಾರಣದಿಂದ ಅವರು ಈ ಎಕ್ಸಾಮನ್ನು ಬರೆಯೋಕ್ಕೆ ಹೋಗ್ದಲೇ 1 ವರ್ಷಗಳ ಕಾಲ ಮನೆಯಲ್ಲಿ ಇರಬೇಕಾಗತ್ತೆ ಅಥವಾ ಪೇಮೆಂಟ್ ಸೀಟಿಗೆ MBA ಕೋರ್ಸಸ್ಸಿಗೆ ಹೋಗಬೇಕಾಗತ್ತೆ. ನೀವು ಗೌರ್ನಮೆಂಟ್ ಕೋಟಾ ಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಅಥವಾ ಗೌರ್ನಮೆಂಟ್ ಸೀಟನ್ನೇ ತಗೋಬೇಕು ಅಂದರೆ ನೀವು ಇವಾಗ ನಿಮ್ಮ ಲಾಸ್ಟ್ ಸೆಮಿಸ್ಟರಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ, ನೀವು ಈ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ ಈ ಎಕ್ಸಾಮನ್ನು ಬರಿಬೇಕಾಗತ್ತೆ. ಈ ಎಕ್ಸಾಮನ್ನು ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ ಯಾವತ್ತಾಗಿರುತ್ತೆ ಅಂದರೆ, ಇದು ಆಲ್ರೆಡಿ ಮಾರ್ಚ್ ತಿಂಗಳಲ್ಲೇ ಶುರುವಾಗಿದೆ. 23/3/2026ರಲ್ಲಿ ಶುರುವಾಗಿದೆ. ಹಾಗೆ ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ 8/4/2026, ಏಪ್ರಿಲ್ 8ನೇ ತಾರೀಕು ಕೊನೆ ದಿನ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಹಾಗೆ ಫೀಸನ್ನು ಪೇ ಮಾಡೋ ಕೊನೆ ದಿನ ಯಾವಾಗ ಅಂದರೆ 10/4/2026 ಆಗಿರುತ್ತೆ. ಈ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಜನರಲ್ ಕ್ಯಾಂಡಿಡೇಟ್ಸ್ ಸ್ಟೂಡೆಂಟ್ಸ್ಗಳು 650 ರುಪೀಸನ್ನು ಪೇ ಮಾಡಬೇಕು. ಹಾಗೆ SC/ST ಕ್ಯಾಂಡಿಡೇಟ್ಸ್ಗಳು 500 ರುಪೀಸನ್ನು ಪೇ ಮಾಡಬೇಕಾಗಿರುತ್ತೆ. ಈ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂದರೆ 23/5/2026 ಶನಿವಾರದಂದು ME ಕೋರ್ಸಿಗೆ ಅಂದರೆ MTech ಕೋರ್ಸಿಗಿರುತ್ತೆ. ಹಾಗೆ 24/5/2026 ಸಂಡೇ MCA ಮತ್ತು MBA ಕೋರ್ಸಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಮೊದಲನೇದು MCA ಅವ್ರಿಗೆ ಬೆಳಗಿನ ಜಾವ 10:30ಯಿಂದ 12:00ವರೆಗೆ ಇರುತ್ತೆ 24ನೇ ತಾರೀಕು. 24ನೇ ತಾರೀಕು ಮಧ್ಯಾಹ್ನ MBA ಕೋರ್ಸಸ್ ಅವರಿಗೆ ಈ ಎಕ್ಸಾಮ್ ಇರುತ್ತೆ. ಸೊ ಎಲ್ಲರಿಗೂ 100 ಕ್ವಶನ್ಸ್ ಇರುತ್ತೆ. ಹಾಗೆ 100 ಮಾರ್ಕ್ಸಿಗೆ ಈ ಎಕ್ಸಾಮ್ ಇರುತ್ತೆ. ನೀವು ಟೋಟಲ್ 100 ಮಾರ್ಕ್ಸಲ್ಲಿ ಎಷ್ಟು ತಗೊಂಡಿರ್ತೀರಾ, ಅಂದರೆ ಜಾಸ್ತಿ ತಗೊಂಡ್ರೆ ಒಳ್ಳೆ ರ್ಯಾಂಕ್ ಸಿಗುತ್ತೆ. ಸೊ ನಿಮ್ಮ ಮಾರ್ಕ್ಸ್ ಮೇಲೆ ರ್ಯಾಂಕನ್ನು ಕೊಡ್ತಾ ಬರ್ತಾರೆ. ಸೊ ಯಾರ್ದು ಉತ್ತಮ ರ್ಯಾಂಕ್ ಸಿಗುತ್ತೆ ಅವರು ನೀವು ಇಷ್ಟಪಡುವಂಥ ಕಾಲೇಜಲ್ಲಿ ನೀವು ಸೀಟನ್ನು ತಗೋಬೋದು. MBA, MCA ಹಾಗೆ MTech ಕೋರ್ಸ್ಗಳಿಗೆ. ಇನ್ನೂ ಕೇವಲ 5 ದಿನಗಳು ಬಾಕಿ ಇದೆ. ಯಾರೆಲ್ಲ MBA ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇವಾಗಲೇ ಅಪ್ಲೈ ಮಾಡಿ. ನಂತರ ನೀವು ಪೇಮೆಂಟ್ ಸೀಟಿಗೆ ಹೋಗಬೇಕಾಗುತ್ತೆ ಅಥವಾ 1 ವರ್ಷಗಳ ಕಾಲ ಮನೆಯಲ್ಲೇ ಇದ್ದು ಮುಂದಿನ ವರ್ಷ ನೀವು ಇದೇ ಎಕ್ಸಾಮನ್ನು ಬರೆದು ಹೋಗಬೇಕಾಗುತ್ತೆ. ಸೊ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಯಾರ್ಯಾರೆಲ್ಲ ಗ್ರ್ಯಾಜುಯೇಷನಲ್ಲಿ ಇದ್ದಾರೆ ಅವರಿಗೆ ಸೆಂಡ್ ಮಾಡಿ. ಇದರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಇವಾಗ ಗ್ರ್ಯಾಜುಯೇಷನಲ್ಲಿ ಇದ್ದರೆ ನೆಕ್ಸ್ಟ್ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಚಾನಲಲ್ಲಿ ನಾನು ಸಾಕಷ್ಟು ವೀಡಿಯೋಸನ್ನು ಮಾಡಿದ್ದೀನಿ. ನಿಮ್ಮ ಗ್ರ್ಯಾಜುಯೇಷನ್ ಲೆವೆಲಲ್ಲೇ ಇದ್ದು ನೀವು ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮನ್ನು ಪ್ರಿಪೇರ್ ಆಗ್ಬೋದು. ಸೊ ನೆಕ್ಸ್ಟ್ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಕೆಲವೇ ದಿನಗಳಲ್ಲಿ ಹೇಗೆ ಗೌರ್ನಮೆಂಟ್ ಜಾಬನ್ನು ತಗೋಬೋದು, ಹಾಗೆ ಎಕ್ಸಾಮ್ಗೆ ಏನೇನೆಲ್ಲ ಓದಬೇಕು ಅನ್ನೋದ್ರ ಬಗ್ಗೆ ನಾನೆಲ್ಲ ಸಾಕಷ್ಟು ವೀಡಿಯೋಸನ್ನು ಮಾಡಿದ್ದೀನಿ. ಆ ವೀಡಿಯೋಸ್ಗಳನ್ನೆಲ್ಲ ನೀವು ಒಮ್ಮೆ ನೋಡಿ, ಇದರಿಂದ ನಿಮಗೆ ಸಾಕಷ್ಟು ನಾಲೆಡ್ಜ್ ಸಿಗುತ್ತೆ. ಸೊ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈಗ ಹೇಳಿದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.